ಗಿಗ್ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಮಂಡಳಿ ರಚನೆಗೆ ಸರ್ಕಾರ ಮುಂದಾಗಿದೆ. ಕಾರ್ಮಿಕ ಇಲಾಖೆಯಿಂದ ಕ್ರಾಂತಿಕಾರಕ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಗಿಗ್ ಮಂಡಳಿಗೆ ಸಚಿವ ಸಂಪುಟದಿಂದ ಕೂಡ ಅನುಮೋದನೆ ದೊರೆತಿದೆ. ನೋಂದಾಯಿತ ಕಾರ್ಮಿಕರಿಗೆ ಇದರಿಂದಾಗಿ ಹಲವು ಸೌಲಭ್ಯ ಸಿಗಲಿದೆ. ಕಾರ್ಮಿಕ ಇಲಾಖೆಯ ಸಚಿವ ಸಂತೋಷ್ ಲಾಡ್ ಅಧ್ಯಕ್ಷ ಅಸಂಘಟಿತ ಕಾರ್ಮಿಕ ಕ್ಷೇಮಾಭಿವೃದ್ಧಿಗೆ ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ನಿಧಿ ಸ್ಥಾಪನೆ ಮಾಡೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಲಾಗಿದೆ. ಮಂಡಳಿ ರಚನೆಯಿಂದಾಗಿ ಕಾರ್ಮಿಕರಿಗೆ ಹಲವು ಅನುಕೂಲ ಆಗುತ್ತೆ. ಇನ್ನು ಈ ಗಿಗ್ ಮಂಡಳಿಯ ಸ್ಥಾಪನೆ ಹಿಂದೆ ಸಚಿವ ಸಂತೋಷ್ ಲಾಡ್ ಅವರು ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. ನೋಂದಾಯಿತ ಕಾರ್ಮಿಕರಿಗೆ ಹಲವು ಸೌಲಭ್ಯ ಇದರಿಂದ ಸಿಗುತ್ತೆ. ಕಾರ್ಮಿಕ ಇಲಾಖೆಯ ಸಚಿವ ಸಂತೋಷ್ ಲಾಡ್ ಅವರು ಇದರ ಅಧ್ಯಕ್ಷರಾಗಿರ್ತಾರೆ. ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗೆ ಮಹತ್ವದ ಹೆಜ್ಜೆಯನ್ನ ಇಡಲಾಗಿದೆ. ಇನ್ನು ಗಿಗ್ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಮಂಡಳಿ ರಚನೆಗೆ ಅಸ್ತು ಸಿಕ್ಕಿದೆ. ಸುವರ್ಣ ನ್ಯೂಸ್ಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತ್ ಜೋಡೋ ವೇಳೆ ರಾಹುಲ್ ಗಾಂಧಿ ಅವರು ಪ್ರಸ್ತಾಪವನ್ನು ಮಾಡಿದ್ರು. ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆಗೆ ಕಳುಹಿಸಿಕೊಡಲಾಗಿದೆ. ಸಮಸ್ಯೆ ತಿಳಿಯೋದಕ್ಕೆ ನಾನು ಬೈಕ್ಗಳಲ್ಲಿ ಓಡಾಡಿದ್ದೀನಿ. ಕಾರ್ಮಿಕರಿಗಾಗಿ 1% 5% ನಿಧಿ ಸಂಗ್ರಹ ಮಾಡಲಾಗುತ್ತೆ ಅಂತ ಸಚಿವ ಸಂತೋಷ್ ಲಾಡ್ ಅವರು ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ಕಾರ್ಮಿಕ ಮಂಡಳಿ ಸ್ಥಾಪನೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ನಡೆದಂಥ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಕೂಡ ಸಿಕ್ಕಿದೆ. ವಿಧೇಯಕ ಈಗ ಜಾರಿಗೊಳಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಬೆಳವಣಿಗೆಗಳು ಆಗಬೇಕಾಗಿದೆ. ಸೊ ಈ ವಿಧೇಯಕವನ್ನು ತರುವಂಥ ವಿಚಾರಕ್ಕೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಪರಿಶ್ರಮ ಬಹಳ ದೊಡ್ಡದಿದೆ. ಇದೇ ವಿಚಾರ ರಾಹುಲ್ ಗಾಂಧಿ ಅವರ ಜೊತೆಗೂ ಕೂಡ ಚರ್ಚೆ ನಡೆದ ಬಳಿಕ ಕ್ಯಾಬಿನೆಟ್ನಲ್ಲಿ ಈಗ ಅನುಮೋದನೆ ಕೂಡ ಪಡೆದುಕೊಳ್ಳಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಇದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಸರ್, ಈ ಆಲೋಚನೆ ಬಹುಶಃ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅನಿಸುತ್ತೆ ರಾಹುಲ್ ಗಾಂಧಿ ಅವರು ಇದೇ ಶಾಂಗ್ರಿಲಾ ಹೋಟೆಲ್ನಿಂದ ಸ್ವಿಗ್ಗಿ, ಝೊಮ್ಯಾಟೊ ಈ ಥರದ ಅವ್ರ ಜೊತೆ ಬೈಕ್ನಲ್ಲಿ ಕೂಡ ಪ್ರಯಾಣ ಮಾಡಿ ಒಂದು ಅಶ್ಯೂರೆನ್ಸ್ ಮಾಡಿದರು. ಸೊ ಈಗ ಅದು ಕಾರ್ಯರೂಪಕ್ಕೆ ಬರ್ತಾ ಇದೆ. ಸೊ ಈ ಆಲೋಚನೆ ಯಾವ ಕಾರಣಕ್ಕಾಗಿ ಅವರಿಗೂ ಬಂತು ಮತ್ತು ಇದರ ಇಂಪ್ಲಿಮೆಂಟೇಷನ್ ಮಾಡುವಂಥ ಆಲೋಚನೆ ತಮಗೆ ಯಾವಾಗ ಬಂತು? ಇಲ್ಲ, ಅವರು ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ ಅವರು ಗಿಗ್ ಎಕಾನಮಿ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು. ಅದಾದಮೇಲೆ ರಾಜಸ್ಥಾನಲ್ಲಿ ಪ್ರಾರಂಭ ಆಯಿತು. ರಾಜಸ್ಥಾನಲ್ಲಿ ನಮ್ಮ ಸರ್ಕಾರ ಇದ್ದಾಗ ಬಿಲ್ ಬಂತು, ಬಟ್ ನೆಕ್ಸ್ಟ್ ಸರ್ಕಾರ ಇಂಪ್ಲಿಮೆಂಟ್ ಮಾಡಲಿಲ್ಲ. ಅದರದ್ದು ಆಧಾರಿತ ತಗೊಂಡು ನಮಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸು, ಆಮೇಲೆ ಇರ್ತಕ್ಕಂಥ ಈ ಪ್ಲ್ಯಾಟ್ಫಾರ್ಮಿಗೆ ಬರ್ತಕ್ಕಂಥ ಸುಮಾರು 20ಕ್ಕೂ ಹೆಚ್ಚು ಕಂಪ್ನಿಗಳು ಬೆಂಗಳೂರಿನಲ್ಲಿದ್ದಾವೆ. ಅವ್ರ ಜೊತೆಗೆ ನಾವೊಂದು ಸಮಾಲೋಚನೆ ಮಾಡಿ ಸುಮಾರು 1 ವರ್ಷದಲ್ಲಿ 20ಕ್ಕೂ ಹೆಚ್ಚು ಮೀಟಿಂಗ್ಗಳನ್ನ ಮಾಡಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಡೈರೆಕ್ಟರ್ನ ಕೂಡ ಕರೆಸ್ಬಿಟ್ಟು ಇದು ಸಮರ್ಪಕವಾಗಿ ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ಡ್ ಆಮೇಲೆ ಕಾಂಪ್ರೆನ್ಸಿವ್ ಬಿಲ್ ಅಂತ ಹೇಳ್ಬೋದು ಅಂತ ಒಂದು ಬಿಲ್ ಮಾಡಿ ಇವತ್ತು ಮೊನ್ನೆ ಕ್ಯಾಬಿನೆಟ್ನಲ್ಲಿ ನಮಗೆ ಅನುಮತಿಯನ್ನು ಪಡೆದು ಈಗ ಗವರ್ನರ್ ಆರ್ಡಿನೆನ್ಸಿಗೆ ಹೋಗ್ತಾ ಇದೆ. ಯಾರೇ ಒಬ್ಬ ಮನುಷ್ಯ 20 ವರ್ಷ ಗಿಗ್ ಎಕಾನಮಿನಲ್ಲಿ ಕೆಲಸ ಮಾಡಿದರೆ ಅವನು 18-20 ವರ್ಷದಲ್ಲಿ ಪ್ರಾರಂಭ ಮಾಡಿ ಬೈ ಚಾನ್ಸ್ 20 ವರ್ಷ ಅವನು ಕಂಟಿನ್ಯೂಸ್ ಆಗಿ ಗಿಗ್ ಎಕಾನಮಿನಲ್ಲಿ ಕೆಲಸ ಮಾಡಿದರೆ ದಿನಕ್ಕೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಅವ್ನು ತೊಗೋಬೋದು ಅಂತ ನೀವು ಯೋಚನೆ ಮಾಡಿ ನೋಡಿದ್ರೆ ಗಾಬರಿ ಆಗುತ್ತೆ. 3-4 ತಾಸು ಸತತವಾಗಿ ಮಾಡಿದ್ರೆ, ನೀವು ಯಾವುದೇ ಸಿಗ್ನಲ್ನಲ್ಲಿ ನಿಂತ್ಕೊಂಡು ದಿನ ಬೆಳಗ್ಗೆ ಮಾಡಿದ್ರೆ ಕಣ್ಣು ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಾಗಿ 20 ವರ್ಷ ಅವ್ನು ಕೆಲಸ ಮಾಡಿದ್ರೆ ಅವ್ನ ಸ್ಕಿನ್ ಡಿಸೀಸು, ಕಣ್ಣು, ಫಿಸಿಕಲ್ಲು, ಅವನ ಅಪಿರಿಯನ್ಸು, ಬಾಡಿ, ಲಂಗ್ಸು, ಇದು ಹೇಳೋಕ್ಕಾಗಲ್ಲ. ಅಷ್ಟು ದೊಡ್ಡ ಪ್ರಮಾಣವಾಗಿ ಅವನಿಗೆ ಯಾವುದೇ ನೀವು ಎಷ್ಟೇ ಏನು ಸಹಾಯ ಮಾಡಿದ್ರು ಕೂಡ ಅವನಿಗೆ ಅದು ವ್ಯರ್ಥನೇ. ಅದು ಯಾಕಂದರೆ ಅವನಿಗೆ ಫ್ಯೂಚರಿಸ್ಟಿಕ್ ಆಗಿ ಅವನ ಹೆಲ್ತ್ ಖಂಡಿತವಾಗಿ ತೊಂದರೆ ಆಗೇ ಆಗುತ್ತೆ. ಅದಕ್ಕೆ ಏನೋ ಒಂದು ಆಗಬೇಕು, ಇವರಿಗೆ ಅಟ್ಲೀಸ್ಟ್ ಒಂದು ಸೋಷಿಯಲ್ ವೆಲ್ಫೇರ್ ಫಂಡ್ ಆಗಬೇಕೆಂಬ ನಮ್ಮ ಉದ್ದೇಶದಿಂದ ಇವತ್ತು 1 ವರ್ಷದ ಅವಧಿಯಲ್ಲಿ ಭಾಳಷ್ಟು ಮೀಟಿಂಗ್ಗಳನ್ನ ಮಾಡಿ ಸಮರ್ಪಕವಾದಂಥ ಬಿಲ್ ತಂದು 1-5%ವರೆಗೆ ಆ ದುಡ್ಡಿನಿಂದ ಇವರಿಗೆ ಚಿಕಿತ್ಸೆ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಅವ್ರ ಫ್ಯಾಮಿಲಿಗೆ ದುಡ್ಡು ಕೊಡ್ತದ್ದಾಗಿರ್ಬೋದು, ಅವ್ರ ಮಕ್ಕಳಿಗೆ ಓದಿಸ್ತಕ್ಕಂಥದ್ದಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಇವಕ್ಕೆಲ್ಲ ಅನುಕೂಲ ಆಗಲಿಕ್ಕೆ ಇದು ಒಂದು ದೊಡ್ಡ ಕಾರ್ಪಸ್ ಆಗುತ್ತೆ. ಇದೇನು ಪ್ರಾರಂಭ ಆಗಿದೆ ಇವತ್ತು ಕರ್ನಾಟಕದಲ್ಲಿ, ಖಂಡಿತವಾಗ್ಲೂ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಸರ್ಕಾರಕ್ಕೆ, ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಇದು ನನ್ಪಡ್ತಕ್ಕಂಥ ಕೆಲಸ ಆಗುತ್ತೆ. ನಮ್ಮ ಅವಧಿಯಲ್ಲಿ ನಾನು ಮಿನಿಸ್ಟರ್ ಆಗಿ ತಂದಿರತಕ್ಕಂಥ ಬಿಲ್ಲನ್ನು ಖಂಡಿತವಾಗ್ಲೂ ಇದು ಪೂರಾ ದೇಶದಲ್ಲಿ ಈ ಬಿಲ್ಲು ಮಾದರಿ ಆಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇದಿಷ್ಟು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವ್ರ ಮಾತು. ಕ್ಯಾಮರಾಮನ್ ವೆಂಕಟೇಶ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.